ನಮ್ಮ ಲೈಫಲ್ಲಿ ಒಂದಿನ ಇವತ್ತು ಅಡುಗೆ ಮಾಡುತ್ತಿರುವಾಗ ಪವರ್ ಕಟ್ ಆಯಿತು. ವೆಯ್ಟ್ ಮಾಡಿ ಸಾಕಾಗಿ ಕೊನೆಗೆ ರೆಸ್ಟೋರೆಂಟಿಗೆ ಹೋಗುವ ಅಂತ ಡಿಸೈಡ್ ಮಾಡಿದ್ವಿ. ಯಾವ ರೆಸ್ಟೋರೆಂಟಿಗೆ ಹೋಗುವ ಅಂತ ಯೋಚನೆ ಮಾಡಿದಾಗ ನಮ್ಮ ರೂಮ್ ಹತ್ತಿರ ಒಂದು ಕುಂದಾಪುರ ಫಿಶ್ ಲ್ಯಾಂಡ್ ರೆಸ್ಟೋರೆಂಟ್ ಇದೆ, ಅಲ್ಲಿಗೆ ಹೋಗುವ ಅಂತ ಡಿಸೈಡ್ ಮಾಡಿದ್ವಿ. ಆಮೇಲೆ ಬೈಕ್ ತಗೊಂಡು ಹೊರಟ್ವಿ. ಹಾಗೆ ಬೈಕಲ್ಲಿ ಹೋಗ್ತಿರುವಾಗ ರಸ್ತೆ ಮಧ್ಯಾಹ್ನ ಮಕ್ಕಳು ಕ್ರಿಕೆಟ್ ಆಡ್ತಿದ್ರು. ಅದನ್ನು ನೋಡಿ ನಮಗೆ ನಾವು ಚಿಕ್ಕದಿರುವಾಗ ಗದ್ದೆಯಲ್ಲಿ ಕ್ರಿಕೆಟ್ ಆಡುತ್ತಿದ್ದ ಬಾಲ್ಯದ ದಿನಗಳು ನೆನಪಾದವು. ಕೊನೆಗೂ ಕುಂದಾಪುರ ಫಿಶ್ ಲ್ಯಾಂಡ್ ಹೋಟೆಲ್ಗೆ ಬಂದ್ವಿ. ಆದರೆ ಹೋಟೆಲ್ ಹತ್ತಿರ ಹೋಗಿ ನೋಡಿದಾಗ ಹೋಟೆಲ್ ಕ್ಲೋಸ್ ಆಗಿತ್ತು. ಯಾಕಂದರೆ ನಾವು ಊಟಕ್ಕೆ ಬಂದ ಸಮಯ 4:00. ಆ ಕಡೆ ಈ ಕಡೆ ಯಾವುದಾದ್ರೂ ಹೋಟೆಲ್ ಇದೆಯಾ ಅಂತ ನೋಡ್ತಿರುವಾಗ ಹತ್ತಿರದಲ್ಲೇ ಮಂಗಳೂರು ಊಟ ಅಂತ ರೆಸ್ಟೋರೆಂಟ್ ಇತ್ತು. ಅಲ್ಲಿಗೆ ಹೊರಟ್ವಿ. ಮೆನು ನೋಡುತ್ತಿರುವಾಗ ಮೀನಿನ ಪರಿಮಳ ಘಮ ಅಂತ ಹೊಡಿತಿತ್ತು. ಅದಕ್ಕೆ ಫಿಶ್ ಥಾಲಿ ಆರ್ಡರ್ ಮಾಡಿದ್ವಿ. ಹಾಗೆ ಒಂದು ಗೋಲಿ ಸೋಡಾ ಕುಡಿಯುವಷ್ಟರಲ್ಲಿ ಫಿಶ್ ಥಾಲಿ ಬಂದೇ ಬಿಡ್ತು. ಫಿಶ್ ಥಾಲಿಯಲ್ಲಿ ನೀರು ದೋಸೆ, ರೈಸ್, ಫಿಶ್ ಫ್ರೈ, ಫಿಶ್ ಕರಿ, ಡ್ರೈ ಫಿಶ್ ಚಟ್ನಿ, ರಸಮ್ ಮತ್ತು ಮಜ್ಜಿಗೆ ಇತ್ತು. ಮೀನು ಸಾರು ತುಂಬ ಚೆನ್ನಾಗಿತ್ತು. ಬಟ್ ಫಿಶ್ ಫ್ರೈ ಮಾಡಿಟ್ಟದು ಅನಿಸುತ್ತೆ, ಹಾಗಾಗಿ ತಿನ್ನಲಿಕ್ಕೆ ಅಷ್ಟು ಮಜಾ ಬರಲಿಲ್ಲ. ಟೋಟಲ್ ಬಿಲ್ 395 ರೂಪಾಯಿ ಆಯಿತು. ಊಟ ಮಾಡಿ ರಪ್ಪ ಅಂತ ಬೈಕಲ್ಲಿ ಹೋಗುವಾಗ ಆಟೋದವನು ಸಡನ್ ಆಗಿ ಸ್ಲೋ ಮಾಡಿದ. ಬೆಂಗಳೂರಲ್ಲಿ ಆಟೋದವರ ಮೂವ್ ಗೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಮ್ಮ ಸೇಫ್ಟಿಯಲ್ಲಿ ನಾವಿರಬೇಕು. ಊಟ ಮುಗಿಸ್ಕೊಂಡು ವಾಪಸ್ ರೂಮ್ಗೆ ಬಂದ್ವಿ. ರೆಕಾರ್ಡ್ ಮಾಡಿದ ವಿಡಿಯೋನ ಎಡಿಟ್ ಮಾಡುವ ಅಂತ ಕೂತ್ಕೊಂಡ್ವಿ. ಇದು ನಮ್ಮ ಫಸ್ಟ್ ವ್ಲಾಗ್. ಹೇಗಿತ್ತು ಅಂತ ಕಮೆಂಟ್ ಮಾಡಿ.